ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟ ಮುಂಗಾರು ಮಳೆ ಚಿಕ್ಕೋಡಿಯಲ್ಲಿ ಅವಾಂತರ ಸೃಷ್ಟಿಸಿದೆ. ಮುಂಗಾರು ಮಳೆ 2 ದಿನಗಳಿಂದ ಸುರಿತಾ ಇರುವಂತಹ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಕಿತ್ತು ಹೋಗಿದೆ. ಕರೋಶಿ ಗ್ರಾಮದಲ್ಲಿ 3 ತಿಂಗಳ ಹಿಂದೆ ನಿರ್ಮಿಸಿದಂತಹ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತು ಹೋಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕರೋಶಿ ಗ್ರಾಮ. ಮಳೆಯಿಂದಾಗಿ ರಸ್ತೆಯ ತುಂಬೆಲ್ಲ ಬೈದು ಹೋಗಿದೆ. ನೀರು, ತಗ್ಗು ಗುಂಡಿಗಳು ಕೂಡ, ಕಲ್ಲು ಗಣಿಗಾರಿಕೆಯ ಬೃಹತ್ ವಾಹನಗಳಿಂದ ಹಾಳಾಗಿರುವಂತಹ ರಸ್ತೆಗಳು. ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಆ ಹಾಳಾದ ರಸ್ತೆಯಲ್ಲೇ ಓಡಾಡಬೇಕು, ದುರಸ್ತಿ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ರು ಕೂಡ ಯಾರು ಗಮನ ಹರಿಸ್ತಾ ಇಲ್ಲ. ಈ ಕಡೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಮಳೆಯಿಂದ ಆಗಿರುವಂತಹ ಅವಾಂತರ, ಕಂಪ್ಲೀಟ್ ರಸ್ತೆಗಳೆಲ್ಲ ಗುಂಡಿಮಯವಾಗ್ಬಿಟ್ಟಿದೆ. ಕಲ್ಲು ಗಣಿಗಾರಿಕೆಯ ಬೃಹತ್ ವಾಹನಗಳಿಂದ ಹಾಳಾಗಿರುವಂತಹ ರಸ್ತೆ ಇದು ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಆಗ್ರಹಿಸ್ತಾ ಇದ್ದಾರೆ, ಸರಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಯಾರು ಕೂಡ ಆ ಕಡೆ ಗಮನ ಹರಿಸ್ತಾ ಇಲ್ಲ. ಹಾಳಾದ ರಸ್ತೆಗಳಿಂದ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ರಸ್ತೆ ದುರಸ್ತಿ ಮಾಡುವಂತೆ ಆಗ್ರಹಿಸಿದ್ರು ಕೂಡ ಡೋಂಟ್ ಕೇರ್. ಯಾರು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಲ್ಲಿಗೆ ಬಂದು ಪರಿಶೀಲನೆ ಮಾಡಬೇಕು, ಏನು ಸಮಸ್ಯೆ ಆಗಿದೆ ನೋಡಬೇಕು. ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಂತಹ ಮುಂಗಾರು ಮಳೆಯಿಂದಾಗಿ ಆಗಿರುವಂತಹ ಅವಾಂತರ ಚಿಕ್ಕೋಡಿಯಲ್ಲಿ 2 ದಿನಗಳಿಂದ ಸುರಿತಾ ಇರುವಂತಹ ಭಾರೀ ಮಳೆ ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು. ನದಿಯಂತಾಗೋಗ್ಬಿಟ್ಟಿದೆ ರೋಡ್ಗಳೆಲ್ಲವೂ ಕೂಡ. ಅದರಲ್ಲೇ ವಾಹನ ಚಲಾಯಿಸ್ತಾ ಇದ್ದಾರೆ ನೋಡಿ. ಅದರಲ್ಲಿ ಎಲ್ಲಿ ಗೊತ್ತಾಗುತ್ತೆ, ರಸ್ತೆನೇ ಕಾಣಿಸ್ತಾ ಇಲ್ಲ. ಆ ಗುಂಡಿಗಳೆಲ್ಲ ಹೇಗೆ ಗೊತ್ತಾಗುತ್ತೆ? ಎಲ್ಲಾದರೂ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಓಡ್ ಬರ್ತಾರೆ, ಅಷ್ಟೇನೇನೆ ಪರಿಹಾರ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಬಿಫೋರ್ ದಟ್ ರಸ್ತೆ ದುರಸ್ತಿ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು.